ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸ್ಮೈಲ್ ಟಾಕ್ ಪ್ಯಾರಾಮೆಡಿಕಲ್ ಚಾನಲ್. ನೋಡಿ ಫ್ರೆಂಡ್ಸ್, JNM ನರ್ಸಿಂಗ್ ಬೋರ್ಡ್ ವತಿಯಿಂದ ನಿನ್ನೆ ಒಂದು ರಿಸಲ್ಟ್ ಡಿಕ್ಲರೇಷನ್ ಆಯಿತು. ಅದಕ್ಕೆ ನಾವು ಮೂಕ್ ರಿಸಲ್ಟ್ ಅಂತ ಕರಿತೀವಿ. ಅದು ಫೈನಲ್ ರಿಸಲ್ಟ್ ಅಲ್ಲ, ಓಕೆನಾ. ಆಮೇಲೆ ಅದರಲ್ಲಿ ಸೀಟ್ ಸಿಗದೇ ಇರುವಂಥವ್ರುಗಳಿಗೆ, ಈಗೇನು ಮೂಕಲ್ಲಿ ಸೀಟ್ ಸಿಕ್ಕಿಲ್ಲ ಅಥವಾ ಕಾಲೇಜ್ ಇಷ್ಟ ಆಗಿಲ್ಲ ಅಂಥ ವಿದ್ಯಾರ್ಥಿಗಳಿಗೆ ಇವತ್ತಿನ ತನಕ, ಇವತ್ತು ಸಂಜೆ ತನಕನೂ ಏನು ಮಾಡಿದ್ದಾರೆ ಅಂತಂದರೆ, ನಿಮ್ಗಳಿಗೆ ಮತ್ತೆ ಕಾಲೇಜುಗಳನ್ನು ಸೇರಿಸಲು ಆ್ಯಡ್ ಮಾಡಲು ಟೈಮನ್ನು ಕೊಟ್ಟಿದ್ದಾರೆ. ಯಾಕಂದರೆ ನೀವು ಏನು ಮಾಡಿದಿರಿ, ಗೊತ್ತಿಲ್ಲದೇನೋ 1-2 ಕಾಲೇಜ್ಗಳನ್ನು ಮಾತ್ರ ಮಾಡಿದಿರಿ. ಆವಾಗ ನಿಮಗೆ ರಿಸಲ್ಟ್ ನಾಟ್ ಅಲಾಟೆಡ್ ಅಂತ ಬಂದಿತ್ತು. ಸೊ ನಾಟ್ ಅಲಾಟೆಡ್ ಬಂದಾಗ ನಿಮಗೆ ಮತ್ತೆ ಸ್ವಲ್ಪ ಕಾಲೇಜ್ಗಳನ್ನು ಸೇರಿಸಲಿಕ್ಕೆ ಇವತ್ತಿನ ತನಕ ಟೈಮನ್ನು ಕೊಟ್ಟಿದ್ದಾರೆ. ಸೊ ಹೀಗಾಗಿ ವಿದ್ಯಾರ್ಥಿಗಳು ಯಾರೆಲ್ಲ ನೀವು ಅಭ್ಯರ್ಥಿಗಳಿದ್ದೀರಿ, ನೀವು ಯಾರಿಗೆ ನಾಟ್ ಅಲಾಟೆಡ್ ಅಂತ ಬಂದಿದೆ, ನೀವು ಏನೋ ಒಂದಷ್ಟು ಕಾಲೇಜ್ಗಳನ್ನ ಮಾತ್ರ ಸೇರಿಸಿದ್ರಿ, ಅದಕ್ಕೆ ಹೆಚ್ಚು ಹೆಚ್ಚು ಕಾಲೇಜ್ಗಳನ್ನ ಸೇರಿಸಬೇಕಾಗತ್ತೆ. ಉದಾಹರಣೆ ತೋರಿಸ್ತೀನಿ ಇವಾಗ. ಸೊ ಲಾಗಿನ್ ಮಾಡ್ಕೊಂಡ್ಮೇಲೆ ಇಲ್ಲೇನಪ್ಪ ಅಂತಂದರೆ, ಈ ವಿದ್ಯಾರ್ಥಿ ಏನು ಮಾಡಿದಾರಪ್ಪ ಅಂತಂದರೆ, ಇಲ್ಲಿ ಬರೀ 3 ಕಾಲೇಜ್ಗಳನ್ನು ಆಯ್ಕೆ ಮಾಡ್ಕೊಂಡಿದ್ದಾರೆ. ಹೌದಾ, ಜಸ್ಟ್ 3 ಕಾಲೇಜ್, ಅದು ಗೌರ್ಮೆಂಟ್ ಕಾಲೇಜ್ಗಳನ್ನು ಮಾತ್ರ ಮಾಡ್ಕೊಂಡಿರುವಂಥದ್ದು. ಈ ಗೌರ್ಮೆಂಟ್ 3 ಕಾಲೇಜ್ಗಳಲ್ಲಿ ಅವರಿಗೆ ಸೀಟ್ ಸಿಕ್ಕಿಲ್ಲ ಇವಾಗ. ಹೌದಾ, ಇನ್ನೂ ಫೈನಲ್ ರಿಸಲ್ಟ್ ಬಂದಿಲ್ಲ, ಆದರೆ ಈಗ ಮೂಕಲ್ಲಿ ಸಿಕ್ಕಿಲ್ಲ. ಯಾಕಂದರೆ ಇವರಿಗೆ ಇದರಲ್ಲಿ ಕಟ್ ಆಫ್ ಆಗಿಲ್ಲ ಅವರಿಗೆ. ಸೊ ಇವ್ರು ಏನು ಮಾಡಬೇಕಂದ್ರೆ, ಇಲ್ಲಿ ಹೆಚ್ಚು ಕಾಲೇಜ್ಗಳನ್ನು ಸೇರಿಸ್ಕೋಬೇಕಾಗತ್ತೆ. ಅಂದರೆ ಇನ್ನೂ ಕಾಲೇಜ್ಗಳನ್ನ ಸೇರಿಸ್ಕೋಬೇಕು ಇವರು. ಸೊ ಇಲ್ಲಿ ನೋಡಿ, ಮೇಲ್ಭಾಗದಲ್ಲಿ ಏನಿದೆಪ್ಪ ಅಂದರೆ ಪ್ರೈವೇಟ್ ಕಾಲೇಜ್ ಇರುವುದೇ, ಪ್ರೈವೇಟ್ ಬೇಕಂದ್ರೆ ಪ್ರೈವೇಟು, ಗೌರ್ಮೆಂಟ್, ಆಮೇಲೆ ಯಾವ ಡಿಸ್ಟಿಕ್ ಬೇಕಂತ. ಸೊ ಇಲ್ಲಿ ಚೇಂಜ್ ಆಗ್ತಾ ಇದೆ ನೋಡಿ. ಇಲ್ಲಿ ನಿಮಗೆ ಏನು ಮಾಡ್ಕೋಬೇಕಂತಂದರೆ, ಗೌರ್ಮೆಂಟ್ ಬೇಕಂದರೆ ಗೌರ್ಮೆಂಟ್ ಕಾಲೇಜ್ಗಳನ್ನು ಚಾಯ್ಸ್ ಮಾಡ್ಕೋಬೇಕು, ಪ್ರೈವೇಟ್ ಬೇಕಂದ್ರೆ ಪ್ರೈವೇಟ್. ನಾನು ಇಲ್ಲಿ ಪ್ರೈವೇಟ್ ಮಾಡ್ಕೊಂಡಿದ್ದೀನಿ. ಸೊ ಆಮೇಲೆ ಇಲ್ಲಿ ಏನು ಮಾಡಿದಿರಪ್ಪ ಅಂತಂದರೆ, ನಾನು ಗದಗ ಜಿಲ್ಲೆದು ಸೆಲೆಕ್ಟ್ ಮಾಡ್ಕೊತಿದ್ದೀನಿ. ನೋಡಿ, ಗದಗ ಜಿಲ್ಲೆದು ಬಂತು. ಧಾರವಾಡ ಜಿಲ್ಲೆದು ಬೇಕಂತಂದರೆ ನನಗೆ ನಾನು ಏನು ಮಾಡ್ತೀನಪ್ಪ ಅಂದರೆ, ಇಲ್ಲಿ ಧಾರವಾಡ ಜಿಲ್ಲೆ ಸೆಲೆಕ್ಟ್ ಮಾಡ್ಕೊತೀನಿ. ಸೊ ನೋಡಿ, ಧಾರವಾಡ ಜಿಲ್ಲೆದು ಚೇಂಜ್ ಆಯಿತು. ಸೊ ಈ ರೀತಿ ನೀವೇನು ಮಾಡಬೇಕಂತಂದರೆ, ಇಲ್ಲಿ ಈಗ ಏನು 3 ಕಾಲೇಜ್ ಆ್ಯಡ್ ಮಾಡ್ಕೊಂಡಿದ್ದಾರೆ ಇವರು. ಇವ್ರದ್ದು ಏನು ಮಾಡಬೇಕಂತಂದರೆ, ಇವರು ಇನ್ನೂ ಹೆಚ್ಚು ಕಾಲೇಜ್ಗಳನ್ನು ಆಯ್ಕೆ ಮಾಡ್ಕೋಬೇಕಾಗತ್ತೆ. ಇಲ್ಲ ಅಂತಂದರೆ ಇವರು ರ್ಯಾಂಕ್ ಏನಾದರೂ ದೂರ ಇದ್ದಿದ್ದರೆ, ಹೌದಾ, ಇವ್ರದ್ದು ರ್ಯಾಂಕ್ 915 ಇದೆ. ಸೊ ಹೀಗಾಗಿ 3 ಕಾಲೇಜಲ್ಲಿ ಇವತ್ತು ಕಟ್ ಆಫ್ ಆಗಿಲ್ಲ. ಓಕೆ. ಸೊ ಹೀಗಾಗಿ ಇವ್ರು ಏನು ಮಾಡಬೇಕು ಅಂದರೆ, ಒಂದಷ್ಟು ಇನ್ನೂ ಗೌರ್ಮೆಂಟ್ ಕಾಲೇಜುಗಳನ್ನು ಅಥವಾ ಇನ್ನೂ ಒಂದಿಷ್ಟು ಪ್ರೈವೇಟ್ ಕಾಲೇಜುಗಳನ್ನು ಇವರು ಆ್ಯಡ್ ಮಾಡಿದರೆ, ಸೊ ಇವರಿಗೆ ಸೀಟ್ ಸಿಗುವಂಥ ಚಾನ್ಸಸ್ ಇದೆ. ಓಕೆ. ಇಲ್ಲಪ್ಪ ಅಂತಂದರೆ ಫಸ್ಟ್ ರೌಂಡಲ್ಲಿ ಇವರಿಗೆ ಸೀಟೇ ಸಿಗದೇ ಇರ್ಬೋದು, ಸೀಟ್ ಸಿಗದೇ ಇರ್ಬೋದು ಯಾವುದೇ ಕಾಲೇಜಲ್ಲಿ. ಸೊ ಹೀಗಾಗಿ ಈಗ ನೀವು ಇವತ್ತಿನ ಈವ್ನಿಂಗ್ ತನಕನೂ ನೀವು ಕಾಲೇಜುಗಳನ್ನು ಸೇರಿಸ್ಕೊಳ್ರಿ, ಆ್ಯಡ್ ಮಾಡಿ ಬಿಡಿ. ಫೈನಲ್ ರಿಸಲ್ಟ್ ನಾಳೆ ಬರುತ್ತೆ, 24ನೇ ತಾರೀಕಿಗೆ ಬರುತ್ತೆ.